ಸ್ತೋತ್ರ ಉಂಟಾಗಲಿ. ಪ್ರೀತಿ ಉಳ್ಳ ದೇವ ಜನರೇ, ದೇವರ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ. ಕೀರ್ತನೆ 40ನೇ ಕೀರ್ತನೆಯಲ್ಲಿ 17ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ನಾನಾದರೂ ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ, ಕರ್ತನೇ ನನ್ನ ಹಿತಚಿಂತಕನೆಂಬುದಾಗಿ. ನನ್ನ ದೇವರೇ, ನೀನೇ ನನಗೆ ಸಹಾಯಕನು ರಕ್ಷಕನು ಆಗಿದ್ದಿ, ತಡ ಮಾಡಬೇಡ ಎಂಬುದಾಗಿ. ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟ ಹಾಗೆ ಕುಗ್ಗಿದಂತಹ ಜನರನ್ನ ದೇವರು ಕರುಣಿಸುವನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ನೀವು ಕುಗ್ಗಿ ಹೋಗಿರಬಹುದು, ನನಗೆ ಯಾರು ಇಲ್ಲ ಎಂಬುದಾಗಿ ನಿಮ್ಮ ಜೀವನದಲ್ಲಿ ನೀವು ನಿರಾಶೆಗೆ ಒಳಗಾಗಿರಬಹುದು. ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ದೇವರು ಹೇಳ್ತಾನೆ, ನೀನು ಕುಗ್ಗಿ ಹೋಗಿರುವಾಗ, ದಿಕ್ಕಿಲ್ಲದೆ ಅಯ್ಯೋ ನನ್ನ ಜೀವನದಲ್ಲಿ ಯಾರು ಇಲ್ಲ, ನನಗೆ ದಿಕ್ಕೇ ಇಲ್ಲ ಎಂಬುದಾಗಿ ನೀವು ಅನ್ಕೊಂಡಿರಬಹುದು. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಪರಾಮರಿಸುವನಾಗಿದ್ದಾನೆ. ದೇವರು ನಿಮ್ಮನ್ನ ಪರಾಮರಿಸುವನಾಗಿದ್ದಾನೆ. ಕುಗ್ಗಿದಂತ ಜನರನ್ನ ಆತನು ನೋಡುವನಾಗಿದ್ದಾನೆ. ಆತನು ಹಿತಚಿಂತಕನಾಗಿದ್ದಾನೆ. ನಿನಗೋಸ್ಕರ ಆತನು ಚಿಂತಿಸುವ ದೇವರಾಗಿದ್ದಾನೆ. ನಿನಗೆ ಏನು ಬೇಕಾಗಿದೆಯೋ, ನಿನಗೆ ಯಾವ ಅವಶ್ಯಕತೆ ಇದೆಯೋ ಆತನು ನೀಗಿಸುವ ದೇವರಾಗಿದ್ದಾನೆ. ಯೇಸು ಸ್ವಾಮಿ ಒಳ್ಳೆಯ ದೇವರಾಗಿದ್ದಾನೆ. ಪ್ರಿಯರೇ, ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಕುಗ್ಗಿದವರನ್ನ ಆತನು ನೋಡುವ ಆತನಾಗಿದ್ದಾನೆ. ಅಯ್ಯೋ, ನನ್ನ ಜೀವನದಲ್ಲಿ ನಾನು ಕುಗ್ಗಿ ಹೋಗಿದ್ದೇನೆ, ನನಗೆ ಸಹಾಯ ಮಾಡೋರು ಯಾರು ಇಲ್ಲ, ನನಗೆ ದಿಕ್ಕೇ ಇಲ್ಲ ಎಂಬುದಾಗಿ ನೀವು ಒಂದು ವೇಳೆ ಆ ರೀತಿಯಾಗಿ ನೀವು ಸುಮ್ಮನೆ ಕೂತಿರ್ಬೋದು. ದೇವರು ಹೇಳ್ತಾನೆ, ದಿಕ್ಕಿಲ್ಲದವರಿಗೆ ಆತನ ದಿಕ್ಕಾಗಿದ್ದು ಆತನ ಕೈ ಹಿಡಿದು ನಡೆಸುವ ಒಳ್ಳೆಯ ದೇವರಾಗಿದ್ದಾನೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೆನ್.